ಎಲ್ಲರಿಗೂ ನಮಸ್ಕಾರ. ಸಿ.ಕೆ. ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹೋಟೆಲ್ ರೀತಿಯ ಈರುಳ್ಳಿ ದೋಸೆ ಮನೆಯಲ್ಲೇ ನೀವು ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಗೆ 1 ಲೋಟ ಅಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ. ಈಗ ಅದಕ್ಕೆ 2 ಚಮಚ ಮೆಂತ್ಯ. ಈಗ ಇದು ನೀರು ಹಾಕಿ ನೆನೆಸಿಡಬೇಕು. ಇದು ಒಂದು 5 ಅವರ್ ನೆನೆಸಿಡಬೇಕು. ಈಗ ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ಒಂದು 5 ಅವರ್ ನೆನೆಸಿಡಿ. ಈಗ ಇನ್ನೊಂದು ಪಾತ್ರೆಗೆ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ನಾನು ಒಂದು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಮತ್ತು 2 ಲೋಟ ಮೆಂತ್ಯ, ಇದನ್ನು ನಾನು ನೆನೆಸಿಡ್ತಾ ಇದ್ದೀನಿ. ಈಗ ಇದು ಒಂದು 5 ಅವರ್ ನೆನೆಸಿಡಬೇಕು ಎರಡೂ. ನೋಡಿ, ಈಗ 5 ಅವರ್ ಆಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ನೆನೆಸಿರೋವಂಥ ಉದ್ದಿನಬೇಳೆ, ಮೆಂತ್ಯ ನೆನೆಸಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಇದು ಈಗ ನೈಸಾಗಿ ರುಬ್ಕೋಬೇಕು. ಒಂದು ಚೂರು ಗಂಟಿರಬಾರ್ದು, ಆ ಥರ ನೈಸಾಗಿ ರುಬ್ಕೊಳ್ಳಿ. ತರ್ತರಿಯಾಗಿದ್ದರೆ ನಿಮಗೆ ದೋಸೆ ಚೆನ್ನಾಗಿರೋಲ್ಲ, ನೈಸಾಗಿ ರುಬ್ಬಬೇಕು. ನೋಡಿ, ಈಗ ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ, ಉದ್ದಿನಬೇಳೆ ಮೆಂತ್ಯ ರುಬ್ಬಿರೋದನ್ನು. ಈಗ ಅದೇ ಮಿಕ್ಸಿಗೆ ನೆನೆಸಿರೋವಂಥ ಅಕ್ಕಿ, ಇದನ್ನು ಅದೇ ಥರ ನೈಸಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಬೇಡಿ, ಫುಲ್ಲು ನೈಸಾಗಿ ರುಬ್ಬಿ. ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಉದ್ದಿನಬೇಳೆ ರುಬ್ಬಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿ. ಈಗ ಎಲ್ಲ ಅಕ್ಕಿನೂ ನಾನು ಇದೇ ಥರ ರುಬ್ಕೋತೀನಿ. ಈಗ ನೋಡಿ, ಎಲ್ಲ ರುಬ್ಕೊಂಡಿದ್ದೀನಿ. ಈಗ ಅದಕ್ಕೆ ಕಲ್ಲುಪ್ಪೆ ಹಾಕಬೇಕು. ಪುಡಿ ಉಪ್ಪು ಯೂಸ್ ಮಾಡಬೇಡಿ, ಕಲ್ಲುಪ್ಪೆ ಯೂಸ್ ಮಾಡಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಒಂದು 8 ಅವರ್ ಬಿಟ್ಬಿಡ್ಬೇಕು, ನೀವು ಮುಟ್ಟಬಾರ್ದು, ಇದನ್ನು ಮುಚ್ಚಿಟ್ಬಿಡಿ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಲೋಟ ಅಷ್ಟು ಅಕ್ಕಿ ಹಿಟ್ಟು, ಆಮೇಲೆ 1/4 ಲೋಟ ಅಷ್ಟು ಮೈದಾ ಹಿಟ್ಟು, ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ಕಲಿಸ್ಕೊಳ್ಳಿ. ನಿಮಗೆ ಹೋಟ್ಲಲ್ಲಿ ಇದೇ ರೀತಿ ಮಾಡೋದು, ಮಸಾಲೆ ದೋಸೆ ಹಿಟ್ಟು ಎಲ್ಲ. ಒಂದು ಹಿಟ್ಟು ಮಾಡ್ಕೊಂಡ್ರೆ ನೀವು ಎಷ್ಟೊಂದು ಐಟಮ್ ಮಾಡ್ಬೋದು. ನೋಡಿ, ಈಗ ಅದು ಗಂಟು ಇಲ್ದಂಗೆ ಕಲಿಸ್ಕೊಂಡಿದ್ದೀನಿ ನಾನು. ಈಗ ನೋಡಿ 8 ಅವರ್ ಆಗಿದೆ. ಈಗ ಹಿಟ್ಟು ಯಾವ ರೀತಿ ಆಗಿದೆ ನೋಡೋಣ. ನೋಡಿ, ಇದೆಲ್ಲ ನೀಟಾಗಿ ಸೆಟ್ ಆಗಿದೆ ಹಿಟ್ಟು. 8 ಅವರ್ ರುಬ್ಬಿದ್ವಲ್ಲ ಅಕ್ಕಿ ಮತ್ತು ಮೆಂತ್ಯ ಉದ್ದಿನಬೇಳೆ, ಆ ಹಿಟ್ಟನ್ನು ಹೇಳ್ತಾ ಇದ್ದೀನಿ ನಾನು. ನೋಡಿ, ಇದು ನೀಟಾಗಿ ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಕಲಸಿರೋ ಅಂಥ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಿ. ಈಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹೋಟ್ಲಲ್ಲಿ ಮಸಾಲೆ ದೋಸೆ ಎಲ್ಲ ಹಿಟ್ಟು ಇದೇ ಥರನೇ ಮಾಡೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಕ್ಲೋಸ್ ಮಾಡಿ ನೀವು ಒಂದು ರಾತ್ರಿ ಪೂರ ಬಿಡಬೇಕು. ನೀವು ಮಾರನೇ ದಿವಸ ದೋಸೆ ಮಾಡ್ತೀನಿ ಅಂದರೆ ಹಿಂದಿನ ದಿವಸನೇ ಇವೆಲ್ಲ ಮಾಡ್ಕೋಬೇಕು. ನೋಡಿ, ಈಗ ರಾತ್ರಿ ಎಲ್ಲ ಆಗಿದೆ. ಈಗ ಬೆಳಗ್ಗೆ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಹಿಟ್ಟು. ನಿಮಗೆ ಈ ಥರ ಹುಳಿ ಬಂದ್ರೇ ಹಿಟ್ಟು ಸೂಪರಾಗಿ ಬರೋದು ದೋಸೆಗೆ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಸೆಟ್ ಆಗಿದೆ ಹಿಟ್ಟು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ 1/4 ಚಮಚ ಅಷ್ಟು ಅಡುಗೆ ಸೋಡಾ. ಯಾಕೆಂದರೆ ನಿಮಗೆ ಗರ್ಗರಿಯಾಗೆ ಬರಬೇಕು ಇನ್ನು ಅಂದರೆ ನಿಮಗೆ ಸೋಡಾ ಹಾಕಲೇಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಸೋಡಾ ಎಲ್ಲ ನೀರು ಬಿಟ್ಟಿದೆ. ಚೆನ್ನಾಗೆ ನೀರು ಹಾಕೋಕ್ಕೆ ಹೋಗ್ಬೇಡಿ, ಸೋಡಾ ಹಾಕಿದ ತಕ್ಷಣ ನಿಮಗೆ ನೀರು ಬಿಡುತ್ತೆ. ಈಗ ಇದು ಹಿಟ್ಟು ರೆಡಿ ಆಯಿತು. ಇನ್ನೊಂದು ಪ್ಲೇಟ್ಗೆ ಸ್ವಲ್ಪ ಸಣ್ಣ ಕಚ್ಚಿರೋ ಈರುಳ್ಳಿ, ನೀವು ಈರುಳ್ಳಿ ಬೇಕು, ಅದಕ್ಕೆ ತುಂಬ ಸಣ್ಣಕ್ಕೆ ಹಚ್ಕೊಳ್ಳಿ. ದಪ್ಪ ಇದ್ದರೆ ಚೆನ್ನಾಗಿರೋಲ್ಲ. ಅದಕ್ಕೆ ಸಣ್ಣಕ್ಕೆ ಹಚ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ಇಲ್ಲಿ ಸಣ್ಣಕ್ಕೆ ತುರಿದಿರೋ ಅಂಥ ಕ್ಯಾರೆಟು, ಆಮೇಲೆ ಸಣ್ಣಕ್ಕೆ ಹಚ್ಚಿರೋ ಅಂಥ ಹಸಿಮೆಣ್ಸಿನ್ಕಾಯಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಸಣ್ಣಕ್ಕೆ ಹಚ್ಕೋಬೇಕು, ಯಾಕಂದರೆ ದೋಸೆ ಮೇಲೆ ನೀಟಾಗಿ ಹಾಕ್ಬೇಕು ನಾವು, ಅದಕ್ಕೋಸ್ಕರ ಸಣ್ಣಕ್ಕೆ ಹಚ್ಕೊಳ್ಳಿ. ಈಗ ನೋಡಿ, ಹಂಚು ಕಾದಿದೆ. ಅದಕ್ಕೆ ನೋಡಿ ಹಿಟ್ಟು ಈ ಥರ ಹಾಕ್ಕೊಳ್ಳಿ. ಫಸ್ಟು ತಿಕ್ಕಕ್ಕೆ ಹೋಗ್ಬೇಡಿ, ಸುಮ್ಮನೆ ಸುರ್ಕೋಬೇಕು. ಅದ್ರ ಮೇಲೆ ನೋಡಿ ಈರುಳ್ಳಿನ ಈ ಥರ ಮಿಶ್ರಣ ಮಾಡಿದ್ವಲ್ಲ ಈರುಳ್ಳಿದು, ಅದನ್ನು ಈ ಥರ ನೀಟಾಗಿ ಅದ್ರ ಮೇಲೆ ಒತ್ತಿ. ನಿಮ್ಗೆ ಎಷ್ಟು ಈರುಳ್ಳಿ ಬೇಕು ಅಷ್ಟು ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ನಿಧಾನಕ್ಕೆ ಒತ್ತಿ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ, ಯಾಕಂದರೆ ಈರುಳ್ಳಿ ದೋಸೆ ಗರ್ಗರಿಯಾಗಿ ಬರಬೇಕಲ್ಲ, ಅದಕ್ಕೋಸ್ಕರ ಈರುಳ್ಳಿ ದೋಸೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಆಗುತ್ತೆ. ಎಣ್ಣೆ ಕಮ್ಮಿ ಬೇಡ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಅದು ಚೆನ್ನಾಗಿರುತ್ತೆ. ಗರ್ಗರಿಯಾಗಿ ಬೇಕು ಅಂದರೆ ನೀವು ಜಾಸ್ತಿ ಎಣ್ಣೆ ಹಾಕಲೇಬೇಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ.
ನೋಡಿ ಈರುಳ್ಳಿ ದೋಸೆ ಈಗ ರೆಡಿಯಾಗಿದೆ. ನೋಡಿ ಹೋಟ್ಲು ರೀತಿಯ ಈರುಳ್ಳಿ ದೋಸೆ ಮನೆಯಲ್ಲೇ ರೆಡಿಯಾಗಿದೆ. ಸೂಪರಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇದೇ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನು ಪಡ್ಡು, ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ತೋರಿಸಿದ್ದೀನಿ. ನನ್ನ ಚಾನಲ್ಗೂ ವಿಸಿಟ್ ಮಾಡಿ ಒಂದ್ಸಲಿ ನೋಡಿ. ಥ್ಯಾಂಕ್ ಯು.